ಗಲ್ಲಿಗೇರಿಸಿ ಗಿರೀಶ್ನನ್ನು ಗಲ್ಲಿಗೇರಿಸಿ ಅಪರಾಧ 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 ಬೇಕು ಅವರಿಗೆ ನ್ಯಾಯ ಬೇಕು ಅವರಿಗೆ ನ್ಯಾಯ ಬೇಕು ಅವರಿಗೆ ನ್ಯಾಯ ಬೇಕು ಅಂಜಲಿ ಅವರಿಗೆ ನ್ಯಾಯ ಬೇಕು ಅವರಿಗೆ ನ್ಯಾಯ ಬೇಕು ಅವರಿಗೆ ನ್ಯಾಯ ಬೇಕು ಗಲ್ಲಿಗೇರಿಸಿ ರಾಕ್ಷಸರನ್ನು ಗಲ್ಲಿಗೇರಿಸಿ ಪ್ರೀತಿ ಎಂಬ ಶಬ್ದದ ಅರ್ಥ ತಿಳಿದುಕೊಳ್ಳದೆ ಪ್ರೀತಿ ಹೆಸರಿಗೆ ಕಳಂಕ ತರುವಂತಹ ಇಂತಹ ನೀಚ ಕೃತ್ಯ ಮಾಡುತ್ತಿರುವ ಫಯಾಜ್ ಗಿರೀಶ್ ಸಾವಂತ್ ರುಕ್ಸಾನ ಕೊಲೆ ಆರೋಪಿ ಅಥವಾ ಮಡಿಕೇರಿಯ ಅಪ್ರಾಪ್ತ ಬಾಲಕಿಯ ಭವಿಷ್ಯವನ್ನೇ ಕೊಂದು ಹಾಕಿದ ನರಹಂತಕ. ಇಂತಹ ಆರೋಪಿತರಿಗೆ ತ್ವರಿತಗತಿಯಲ್ಲಿ ವಿಚಾರಣೆ ನಡೆಸಿ ಕಠಿಣ ಶಿಕ್ಷೆಯಾಗಬೇಕೆಂದು ಆಗ್ರಹಿಸಿ ಎಸ್ಡಿಪಿಐ ಧಾರವಾಡ ಜಿಲ್ಲೆಯ ಇಂದು ನಡೆದ ಪ್ರತಿಭಟನೆಯನ್ನುದ್ದೇಶಿಸಿ ಮಾತನಾಡಿದ ಸಂದರ್ಭದಲ್ಲಿ ಹುಬ್ಬಳ್ಳಿಯ ಗಿರೀಶ್ ಸಾವಂತ್ನಿಂದ ಅಂಜಲಿಯ ಕೊಲೆ ಖಂಡನೀಯ. ಕೊಲೆಗಾರ ಹಿಂದೂ ಆದ ಕಾರಣ ಮೌನವಾಗಿರುವ ತುಚ್ಛ ಮನಸ್ಸಿನ ಮಾಧ್ಯಮಗಳು ಮತ್ತು ಕೋಮುವಾದಿಗಳು ಈ ಕೊಲೆಯಲ್ಲಿ ಸಮಭಾಗಿಗಳು. ಎಸ್ಡಿಪಿಐ ರಾಜ್ಯದಲ್ಲಿ ಒಂದರ ಹಿಂದೊಂದು ಪ್ರೇಮ ಪ್ರಕರಣದ ಕೊಲೆಗಳು ನಡೆಯುತ್ತಲೇ ಇವೆ. ಹುಬ್ಬಳ್ಳಿಯಲ್ಲಿ ಅಂಜಲಿ ಎಂಬ ಯುವತಿಯನ್ನು ಗಿರೀಶ್ ಸಾವಂತ್ ಎಂಬ ಮನುಷ್ಯ ರೂಪದ ರಾಕ್ಷಸ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ. ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಇದೇ ಹುಬ್ಬಳ್ಳಿಯಲ್ಲಿ ಕೆಲ ದಿನಗಳ ಹಿಂದೆ ನೇಹಾ ಎಂಬ ಯುವತಿಯನ್ನು ಫಯಾಜ್ ಎಂಬ ಕ್ರೂರಿ ಹತ್ಯೆ ಮಾಡಿದಾಗ ಹಿಂದುತ್ವ ಹೆಸರಿನ ಕೋಮು ನಂಚಿನ ಪಡೆಗಳು ಬೀದಿಗಿಳಿದು ಬಾಯಿ ಒಡೆದುಕೊಂಡಿದ್ದವು. ಹೆಣಗಳಿಗಾಗಿ ಕಾಯುವ ಬಿಜೆಪಿ ಇದನ್ನು ಚುನಾವಣಾಸ್ತ್ರವಾಗಿ ಬಳಸಲು ನಾಚಿಕೆಯ ಎಲ್ಲ ಗಡಿಗಳನ್ನು ದಾಟಿ ನಿಕೃಷ್ಟವಾಗಿ ನಡೆದುಕೊಂಡಿತು. ದೇಶದ ಗೃಹ ಮಂತ್ರಿ ಅಮಿತ್ ಶಾ ತಮ್ಮ ಪಕ್ಷದ ಶಾಲು ಹಾಕಿಕೊಂಡು ಸಂತ್ರಸ್ತೆಯ ಮನೆಗೆ ಹೋಗಿ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡುವ ಅತ್ಯಂತ ಕೀಳು ಮಟ್ಟದ ಮನಸ್ಥಿತಿಯನ್ನು ಪ್ರದರ್ಶಿಸಿದ್ದರು. ಮಾಧ್ಯಮಗಳು ಸಹ ಆರೋಪಿ ಮುಸ್ಲಿಂ ಸಮುದಾಯದ ವ್ಯಕ್ತಿ ಎನ್ನುವ ಕಾರಣಕ್ಕೆ ದಿನದ 24 ಗಂಟೆ ಇಡೀ ಮುಸ್ಲಿಂ ಸಮುದಾಯವನ್ನು ಗುರಿಯಾಗಿಸಿಕೊಂಡು ದ್ವೇಷ ಬಿತ್ತುವ ಅವಕಾಶವನ್ನು ಸಂಪೂರ್ಣವಾಗಿ ಬಳಸಿಕೊಂಡಿತು. ಆದರೆ ಅಂಜಲಿಯ ಬರ್ಬರ ಹತ್ಯೆ ವಿಚಾರದಲ್ಲಿ ಇದೇ ಕೋಮುವಾದಿ ಪಡೆಗಳು ಬಿಜೆಪಿ ಮತ್ತು ಮಾಧ್ಯಮಗಳಿಗೆ ಮೌನಕ್ಕೆ ಜಾರಿದ್ದಾರೆ. ಅವರ ಈ ಮನಸ್ಥಿತಿಗೆ ಧಿಕ್ಕಾರವಿರಲಿ. ಈ ಪ್ರತಿಭಟನೆಯಲ್ಲಿ ಜಿಲ್ಲಾಧ್ಯಕ್ಷರಾದ ಸಲೀಂ ಹಳಿಯಾಳ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಗಫೂರ್ ಅಹಮದ್ ಕುರಟ್ಟಿ, ಸೋಹಿಲಾ ಇಂಗಳಗಿ, ಜಿಲ್ಲಾ ಕಾರ್ಯದರ್ಶಿ ಶಾನು ಕೋಳಿ, ಜಿಲ್ಲಾ ಕೋಶಾಧಿಕಾರಿ ಮಲಿಕ್ ಜಾನ್ ಕಳಸ್, ಜಿಲ್ಲಾ ಸಮಿತಿ ಸದಸ್ಯರು ಅಬ್ದುಲ್ ಜಬ್ಬಾರ್, ಅಬ್ಬಾಸ್ ಮನಿಯರ್, ಆಧಮ ಅತ್ತಾರ್, ಇಮಾಮ್ ಧಾರವಾಡ, ಅಮಿತ್ ಬಂಗಾಲಿ ಹಾಗೂ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಉಪಸ್ಥಿತರಿದ್ದರು. ಇನ್ನೊಂದೆಡೆ ರಾಜ್ಯದಲ್ಲಿ ನಿರಂತರವಾಗಿ ಪ್ರೀತಿ ನಿರಾಕರಣೆ ವಿಚಾರದಲ್ಲಿ ಹೆಣ್ಣು ಮಕ್ಕಳ ಕೊಲೆಯಾಗುತ್ತಿರುವುದು ಅತ್ಯಂತ ಗಾಬರಿ ಹುಟ್ಟಿಸುವ ಸಂಗತಿ. ವಾರದ ಹಿಂದೆಯಷ್ಟೇ ಕೊಡಗಿನಲ್ಲಿ ಮೀನಾ ಎಂಬ 10ನೇ ತರಗತಿ ಮುಗಿಸಿದ್ದ ಯುವತಿಯನ್ನು ಪ್ರಕಾಶ್ ಎಂಬ ಕ್ರೂರಿ ತಲೆ ಕತ್ತರಿಸಿ ಕೊಲೆ ಮಾಡಿದ್ದ. ಇಂತಹವು ಸಾಕಷ್ಟು ಘಟನೆಗಳು ನಡೆಯುತ್ತಲೇ ಇವೆ. ಈ ಬಗ್ಗೆ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಒದಗಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು. ಅಂಜಲಿ ಕೊಲೆಗೂ ಮುನ್ನ ಆರೋಪಿ ಗಿರೀಶ್ ಆಕೆಗೆ ಜೀವ ಬೆದರಿಕೆ ಒಡ್ಡಿದ್ದರ ಬಗ್ಗೆ ಆಕೆಯ ಅಜ್ಜಿ ಹಾಗೂ ಅಕ್ಕ ಪೊಲೀಸರಲ್ಲಿ ದೂರು ನೀಡಿದ್ದರೂ ಸಹ ಯಾವುದೇ ಕ್ರಮ ಕೈಗೊಳ್ಳದ ಪೊಲೀಸರ ವಿರುದ್ಧವೂ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸುತ್ತೇವೆ. ಮೊದಲನೇದಾಗಿ ಈಗ ನಡೆದಕ್ಕಂಥ ಕರ್ನಾಟಕದಲ್ಲಿ ನಮಗೆ ನೋಡಲಿಕ್ಕೆ ಕಾಣಲಿಕ್ಕೆ ಆಗಿರುವಂಥದ್ದು 4-5 ಕೊಲೆಗಳೇ. ಮೊದಲನೇದಾಗಿ ನಾವು ಈಗ ನಡೆದಿರತಕ್ಕಂಥ ಅಂಜಲಿಯ ಕೊಲೆಯನ್ನು ಖಂಡಿಸುತ್ತೇವೆ. ಅದಕ್ಕಿಂತ ಮೊದಲನೇದಾಗಿದ್ದು ಮತ್ತೊಂದು ನೇಹಾ ಕೊಲೆಯನ್ನು ನಾವು ಕೂಡ ಖಂಡಿಸುತ್ತೇವೆ. ಅದಕ್ಕಿಂತ ಮೊದಲನೇದಾಗಿ ನಡೆದಂತಹ ರುಕ್ಸಾನ ಕೊಲೆಯನ್ನು ಕೂಡ ನಾವು ಖಂಡಿಸುತ್ತೇನೆ. ಆಮೇಲೆ ಮೊನ್ನೆ ನಡೆದಂತಹ ಮಡಿಕೇರಿಯಲ್ಲಿ ನಡೆದಂತಹ ಮೀನಾ ಕೊಲೆಯನ್ನು ಕೂಡ ನಾವು ಖಂಡಿಸುತ್ತೇವೆ.
ಇದು ಯಾಕಂತಂದರೆ ನಾವು ನೋಡಬೇಕು, ನಮ್ಮ ಭಾರತ ದೇಶದಲ್ಲಿ ನಾವು ಹೆಣ್ಣನ್ನು ಒಂದು ದೇವತೆ ಅಂತ ಪೂಜೆ ಮಾಡುತ್ತೇವೆ, ಅಂಥ ದೇಶ ನಮ್ಮದು. ಆದರೆ ಇಂಥ ದೇಶದಲ್ಲಿ ಈಗ ನಡೀತಾ ಇರೋದು ಏನು? ಹೆಣ್ಣು ಮಕ್ಕಳಿಗೆ ಏನೂ ಇಲ್ಲ, ರಕ್ಷಣೆ ಇಲ್ಲ, ಮಹಿಳೆಯರಿಗೆ ರಕ್ಷಣೆ ಇಲ್ಲ. ಯಾಕಂತಂದರೆ ನಾವು ನೋಡ್ತಿರಬೇಕು, ಅಪರಾಧಿಗಳನ್ನು ಏನಂದರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮುಖಾಂತರ ಅವರಿಗೆ ಏನಂದರೆ ಕಠಿಣ ಕ್ರಮವನ್ನು ಇಮಿಡಿಯೇಟ್ಲಿ ಕೊಡ್ತಾ ಇಲ್ಲ ಸರ್ಕಾರ. ನಾವು ನೋಡಿರಬೇಕು, ಉಡುಪಿಯಲ್ಲಿ ಒಂದು ಪ್ರಕಟಣೆ ಇದಾಯಿತು, ಘಟನೆ ಆಯಿತು. ಪ್ರವೀಣ್ ಚೋಗಲೆ ಎಂಬಾತ 4 ಹೆಣ್ಣು ಮಕ್ಕಳನ್ನು ಏನು ಮಾಡಿದ, ಹತ್ಯೆ ಮಾಡಿದ. ಆ ಟೈಮಿಗೆ ಅವನಿಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮುಖಾಂತರ ಇಮಿಡಿಯೇಟ್ಲಿ 1-2 ತಿಂಗಳಲ್ಲಿ ಅವನಿಗೆ ಏನಾದರೂ ನಾವು ನಮಗೆ ಸರ್ಕಾರ ಅಥವಾ ಕಾನೂನು ಅವನಿಗೆ ಶಿಕ್ಷೆ, ಕಠಿಣ ಶಿಕ್ಷೆ ನೀಡಿದ್ದರೆ ಈಗ ಇಂಥ ಪರಿಸ್ಥಿತಿ ನಾವು ಕರ್ನಾಟಕದಲ್ಲಿ ನೋಡಲಿಕ್ಕೆ ಸಾಧ್ಯವಾಗ್ತಿರಲಿಲ್ಲ. ತದನಂತರ ರುಕ್ಸಾನಾ ಕೊಲೆ ಆಯಿತು. ಆ ಪ್ರಕರಣದಲ್ಲಿರೂ ಕೂಡ ಏನಂದರೆ ಕಠಿಣ ಕ್ರಮವಾಗಲಿಲ್ಲ. ಇಂಥ ಘಟನೆಗಳು ಆದಾಗ ಕಠಿಣ ಕ್ರಮ ಕೈಗೊಳ್ಳದೇ ಇರುವಾಗ ಇಂಥ ಘಟನೆಗಳು ಆಗಲಿಕ್ಕೆ ಏನಾಗುತ್ತೆ, ಒಂದು ದಾರಿ ಆಗುತ್ತೆ. ಇದಕ್ಕಿಂತ ಮೊದಲು ಒಂದು ನೋಡಿರಬೇಕು ನೀವು, ಇದ್ರೀಸ್ ಪಾಷಾ ಎನ್ನೋ ಒಬ್ಬ ವ್ಯಕ್ತಿಯ ಕೊಲೆ ಆಯಿತು. ಯಾರು ಮಾಡಿದರು? ಪುನೀತ್ ಕೆರೆಹಳ್ಳಿ ಮಾಡಿದ. ಅವನಿಗೆ ಏನಂದರೆ 1 ತಿಂಗಳು 2 ತಿಂಗಳಲ್ಲಿ ಅವನು ಏನಾದ, ಬೇಲ್ ತೊಗೊಂಡು ಹೊರಗಡೆ ಬಂದ. ಅವನಿಗೆ ಏನು ಮಾಡಲಾಯಿತು, ಸೂಲಿ ಬೆಲೆಯಂತಹ ಸ್ವಲ್ಪ ನಾಯಕರು ಏನು ಮಾಡಿದ್ರು, ಅವನನ್ನು ಸನ್ಮಾನ ಮಾಡಿದರು. ಈ ಸನ್ಮಾನಗಳೇ ಏನಂದರೆ ಈ ಕೃತ್ಯಗಳಿಗೆ ಕಾರಣ ಇವತ್ತು ನಾವು ನೋಡ್ತಾ ಇರೋದು. ಮತ್ತೊಂದು ನೋಡಿರಬೇಕು ನೀವು, ಬಿಲ್ಕಿಸ್ ಬಾನು ಪ್ರಕರಣ. ಆ ಪ್ರಕರಣದಲ್ಲಿ ಏನಾಯಿತು, ಆರೋಪಿ ಜಾಮೀನು ಮೇಲೆ ಹೊರಗಡೆ ಬಂದ ತಕ್ಷಣ BJP ಅವರು ಏನು ಮಾಡಿದರು, ಅವ್ರನ್ನ ಸನ್ಮಾನ ಮಾಡಿದರು. ಹೂವಿನ ಹಾರ ಹಾಕಿ ಅವ್ರನ್ನ ಸನ್ಮಾನ ಮಾಡಲಾಯಿತು, ಸ್ವಾಗತ ಮಾಡಲಾಯಿತು. ಇಂತಹ ಕೃತ್ಯಗಳು ಏನಂದರೆ ಈಗ ನಡೀತಿವರು ಕೊಲೆಗಳಿಗೆ ಏನಂದರೆ ಒಂದು ಪೂರಕವಾಗಿರುತ್ತದೆ. ಇವರಿಗೇನಂದರೆ ಖುಲ್ಲಾ ಬಿಟ್ಟಿರೋ ಹಾಗೆ ಏನಾಗ್ತಾ ಇದೆ ಅಂದರೆ ಇವರಿಗೆ ಒಂದು ರೋಷಾರೋಷವಾಗಿ ಏನಂದರೆ ಕೊಲೆ ಮಾಡುತ್ತಾರೆ. 1-2 ತಿಂಗಳಲ್ಲಿ ಏನಾದರೆ ಹೊರಗೆ ಬರುತ್ತಾರೆ. ಇವರಿಗೆ ಏನಾದಂದರೂ ಕಠಿಣ ಕ್ರಮ ಏನಂದರೆ ಇವ್ರ ಮೇಲೆ ಆಗಬೇಕು. ಈಗ ನಾವು ನೋಡ್ತಿರಬೇಕು, ಮಾಧ್ಯಮಗಳು ಏನಂದರೆ ಬಲಪಂಥೀಯ ಮಾಧ್ಯಮಗಳು, ಕೋಮಕ್ರಿಮಿ ಮಾಧ್ಯಮಗಳು ಕಾಣ್ತಾ ಇಲ್ಲ. ಯಾಕೆ? ಕೊಲೆ ಮಾಡಿದವನು ಯಾರು? ಗಿರೀಶ್. ಅದೇ ಜಾಗದಲ್ಲಿ ಬೇರೆ ಏನಾದರೂ ಆಗಿದ್ದರೆ, ಫಯಾಜ್ ಆಗಿದ್ದರೆ ಇವರು ಏನಂದರೆ ಕೂಗಾಡ್ತಾ ಇದ್ರು. ಕೂಗಾಡಲಿ, ನಾವು ಬೇಡನ್ನಲ್ಲ. ಫಯಾಜಿಗೂ ಕೂಗಾಡಬೇಕು, ಗಿರೀಶಿಗೂ ಏನಂದರೆ ಅದೇ ರೀತಿಯಲ್ಲಿ ಕೂಗಾಡಬೇಕು. ಇವರು ಬರೀ ಕೋಮು ವಿಷಯವನ್ನು ಬಿತ್ತುವ ಕೆಲಸವನ್ನು ಯಾರು ಮಾಡ್ತಿದ್ದಾರೆ? ಇವತ್ತಿನ ಬಲಪಂಥೀಯ ಮಾಧ್ಯಮಗಳು, ಕೋಮಕ್ರಿಮಿ ಮಾಧ್ಯಮಗಳು ಮಾಡುತ್ತಿದ್ದಾರೆ. ಎಲ್ಲಿದ್ದಾರೆ ಅಜಿತ್ ಹನುಮಕ್ನವರು? ಅಂಜಲಿ ಪ್ರಕರಣದಲ್ಲಿ ಎಲ್ಲಿದ್ದಾರೆ ಅಜಿತ್ ಹನುಮಕ್ನವರು? ಎಷ್ಟು ಡಿಬೇಟನ್ನು ಮಾಡಿದ್ದಾರೆ? ಅರುಣ್ ಬಡಿಗೇರ್ ಎಲ್ಲಿದ್ದಾರೆ? ಇವತ್ತಿನ ನಮಗೆ ನ್ಯೂಸ್ನಲ್ಲಿ ನೋಡಲಿಕ್ಕೆ ಏನಂದರೆ ಅಂಜಲಿ ಪ್ರಕರಣದಲ್ಲಿ ಏನಂದರೆ ನೋಡಲಿಕ್ಕೆ ಸಿಗ್ತಾ ಇಲ್ಲ. ಯಾಕೆ? ಕೊಲೆ ಮಾಡಿದವನು ಯಾರು? ಗಿರೀಶ್ ಎಂದ ಒಂದೇ ಕಾರಣಕ್ಕೆ. ಆಮೇಲೆ ನಾವು ನೋಡ್ತಿರಬೇಕು, BJP ಅವರು ಏನಂದರೆ ಸಾಲವಾಗಿ ಏನಂದರೆ ಇವರು ನೇಹಾ ಮನೆಗೆ ಭೇಟಿ ಕೊಟ್ಟರು. ಕೊಡಲಿ, ಬೇಡನ್ನಲ್ಲ, ಅದಕ್ಕೇನು ನಮ್ಮ ಅಭ್ಯಂತರ ಏನೂ ಇಲ್ಲ. ಆದರೆ ಅಂಜಲಿ ಮನೆಗೆ ಏಕೆ ಭೇಟಿ ಕೊಟ್ಟಿಲ್ಲ ನೀವು? ಯಾಕೆ? ಚುನಾವಣೆ ಈಗ ಇಲ್ಲ ಅಂತ ಹೇಳಿನಾ, ಅಥವಾ ಚುನಾವಣೆ ಮುಗಿದಿದೆ ಅಂತ ಹೇಳಿನಾ? ನೀವು ಭೇಟಿ ಎದಕ್ಕೆ ಕೊಟ್ಟಿಲ್ಲ? JP ನಡ್ಡಾ ಅವರು ಭೇಟಿ ಕೊಟ್ಟಿಲ್ಲ, ಅಮಿತ್ ಶಾ ಅವರು ಭೇಟಿ ಕೊಟ್ಟಿಲ್ಲ, CM ಸಿದ್ದರಾಮಯ್ಯ ಭೇಟಿ ಕೊಟ್ಟಿಲ್ಲ. ಯಾಕೆ? ಇದೆಲ್ಲ ಏನಂದರೆ ಒಂದು ಚುನಾವಣೆ ಏನಂದ್ರೆ ಏನಂದರೆ ಓಟ್ ತಗೊಳ್ಳೋಕ್ಕೆ ಒಂದು ಪೊಲಿಟಿಕ್ಸ್ ಇವ್ರದ್ದು. ಇವರು ಏನಂದರೆ ಇವರಿಗೆ ಜನಗಳ ಮೇಲೆ, ಮಹಿಳೆಯರ ಮೇಲೆ ಇವ್ರಿಗೆ ಏನಂದ್ರು ಕಿಂಚಿತ್ತು ಏನಂದರೆ ಇವ್ರ ಮೇಲೆ ಸ್ವಾಭಿಮಾನ ಇವರಿಗೆ ಇಲ್ಲ. ಇದ್ದಿದ್ದರೆ ಅವರು ನೇಹಾ ಮನೆಗೂ ಹೇಗೆ ಭೇಟಿ ಕೊಟ್ಟಿದ್ರು, ಹಾಗೆ ಅಂಜಲಿ ಮನೆಗೂ ಭೇಟಿ ಕೊಡ್ತಿದ್ರು, ಆಮೇಲೆ ರುಕ್ಸಾನ ಮನೆಗೂ ಭೇಟಿ ಕೊಡ್ತಿದ್ರು. ಆಮೇಲೆ ಮಡಿಕೇರಿಯಲ್ಲಿ ಮೊನ್ನೆ ಏನು ನಡೀತು ಕೊಲೆ, ರುಂಡ ಏನು ಕತ್ತರಿಸಿದ್ರು, 13 ವರ್ಷದ ಬಾಲಕಿ ಇದು, ಆ ಮನೆಗೂ ಏನಂದ್ರು ಇವರು ಏನು ರಾಜಕಾರಣಿಗಳು ಭೇಟಿ ಕೊಡ್ತಿದ್ರು. ಆದರೆ ಇದನ್ನು ನಮ್ಮನ್ನು ನೋಡಲಿಕ್ಕೆ ಸಾಧ್ಯವಾಗಿಲ್ಲ ಕರ್ನಾಟಕದಲ್ಲಿ. ಇವರು ಬರೀ ಒಂದೇ ಪ್ರಕರಣದಲ್ಲಿ ಏನಂದರೆ ಭೇಟಿಯನ್ನು ಕೊಟ್ಟಿದ್ದಾರೆ. ಇದನ್ನು ನಾವು ಏನಂದರೆ ಖಂಡಿಸಬೇಕಾಗ್ತದೆ. ಇವರು ನ್ಯಾಯವನ್ನು ಎಲ್ಲರಿಗೂ ಸಮವಾಗಿ ನೋಡಬೇಕು, ಎಲ್ಲರಿಗೂ ಸಮವಾಗಿ ನೋಡಬೇಕು. ಇವರು ಜಾತಿಯ ಲೆಕ್ಕದಲ್ಲಿ ಏನಂದರೆ ನ್ಯಾಯವನ್ನು ನೋಡಲಿಕ್ಕೆ ಹೋಗಬಾರ್ದು. ಇಂತಹಗಳು ಜಾತಿಯ ಲೆಕ್ಕದಲ್ಲಿ ಇವರು ಏನಂದರೆ ನ್ಯಾಯವನ್ನು ಕೊಡಿಸ್ಲಿಕ್ಕೆ ಹೋದರೆ ಇಂಥ ಘಟನೆಗಳು ಏನಾಗುತ್ತವೆ, ಇಂಥ ಆರೋಪಿಗಳು ಖುಲಾಸೆಯಾಗಿ ಏನಂದರೆ ಇವರು ಅಡ್ಡಾಡ್ತಾರೆ, ಹೊರಗಡೆ ಅಡ್ಡಾಡ್ತಾರೆ. ಇವರಿಗೆ ಏನಂದರೆ ಕಠಿಣವಾಗಿ ಏನಂದರೆ ಶಿಕ್ಷೆ ಕೊಡಬೇಕಂತೇಳಿ ಇವತ್ತು SDPI ವತಿಯಿಂದ ನಾವು ಧಾರವಾಡ ಜಿಲ್ಲೆಯ ಸಮಿತಿ ವತಿಯಿಂದ ನಾವು ಪ್ರೊಟೆಸ್ಟನ್ನು ಮಾಡ್ತಿರ್ತೇವೆ. ಇವರಿಗೆ ಏನಾದರೂ ಕಠಿಣ ಕ್ರಮ ತಗೊಳ್ಳಿಲ್ಲ ಅಂತಂದರೆ, ಇವು ಏನು 4 ಪ್ರಕರಣಗಳು ನಡೆದಿದ್ದೀವಿ, ಇವರಿಗೆ ಕಠಿಣ ಕ್ರಮ ತಗೊಳ್ಳಿಲ್ಲ ಅಂದರೆ ನಾವು ಮುಂದಿನ ದಿನಗಳಲ್ಲಿ ಬೃಹತ್ತವಾದ ಪ್ರತಿಭಟನೆಯನ್ನು ಹುಬ್ಬಳ್ಳಿಯಲ್ಲಿ ಮಾಡಲಿಕ್ಕಿದ್ದೇವೆ ಅಂತ ಒಂದು ನನಗೆ ಒಂದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರಕ್ಕಂಥ ನಮ್ಮ ಜಿಲ್ಲಾ ಸಮಿತಿಯವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ.
जैसा कि आप देख रहे हैं कर्नाटक में बहुत सारे मर्डर्स हो रहे हैं। हाल ही में हमारे हुबली में 5-6 महीने में 13 मर्डर हो चुके हैं। इसी के साथ साथ पूरे कर्नाटक और हिंदुस्तान में सबसे ज़्यादा क्राइम हमारे हिंदुस्तान में हो रहा है। ये किस लिए हो रहा है? जब एक क्या है मर्डर होता है तो उसे हमें सही तरीके से उसे क्या है उसके अंजाम को हम लोग नहीं देते। जैसा कि जोशी साहब ने यहाँ पर बार बार यहाँ पर लव जिहाद के तौर पर हिंदू मुसलमान को लड़ाते हैं। मैं जोशी साहब को एक क्वेश्चन करना चाहता हूँ। हुबली में भी कर्नाटक में भी आपकी ही बीजेपी सरकार थी और केंद्र में भी सेंट्रल में भी आपकी ही बीजेपी सरकार थी, तो आपने एक कानून क्यों नहीं लेकर आया? जब मर्डर होता है तो वही जगह पे क्या है एक क्रेन मंगवा कर वहाँ पे रुका कर फास्ट ट्रैक के थ्रू से उसे मर्डर दिलवाना है, ना कि उसे हिंदू मुसलमान करना है, ना कि उसे ये फयाज है बोल के उसको आकर इलेक्शन के टाइम पर मुद्दों को अपने बीजेपी के इलेक्शन के टाइम को लेना है। ऐसा नहीं है। जो हिंदू हो या मुसलमान हो, जो भी हो, जहाँ भी गलत करते हैं वहाँ हमें क्या है इंसाफ दिलाना है। जैसा कि मैं सिद्धरामैया साहब से रिक्वेस्ट करूँगा, हाल ही में जैसा कि हुबली धारवाड़ में बहुत सारे गांजा सप्लाईस हो रहे हैं, गांजा हुआ, अलग अलग तरीके के नशीली चीज़ हो रहे हैं। इसी के ये सप्लाई होने की वजह से बहुत सारे यहाँ पर हुबली धारवाड़ में मर्डर्स हो रहे हैं। तो मैं रिक्वेस्ट करूँगा हमारे सिद्धरामैया साहब से, गृह मंत्री साहब से, आने वाले दिनों में हुबली धारवाड़ में क्या है पूरा गांजा सप्लाई वगैरह जो भी है बंद करवाना। गवर्नमेंट से क्या मुताल्लिक़ होगा? गवर्नमेंट से क्या भी नहीं, जैसा कि फयाज के टाइम पर जो स्टैंड था गवर्नमेंट का, वही स्टैंड हमारे अंजलि के इसमें भी रहना है, रुखसाना के इसमें भी रहना है, बिल्किस बानो के इसमें भी वही स्टैंड रहना है, और हमारे रुखसाना के टाइम पर अलग अलग जो भी ये है सबके इसमें एक ही स्टैंड रहकर उनको क्या है इंसाफ दिलाना है। और क्या हुआ? मुस्लिम को क्या है बोलो, अभी कैसा हो गया तो सब जने खुलेआम क्या कर रहे हैं, मर्डर कर रहे हैं। किस बुनियाद पर बोले तो एक 30 दिन या 90 दिन में हम लोग बाहर आ जाएंगे, ऐसा नहीं। जो जुल्म कर रहा है, जो मर्डर कर रहा है, उसे फांसी की सज़ा ज़रूर देना है। नहीं बोले तो जो जुल्म कर रहे हैं, मर्डर करने के बाद आप देखे रहेंगे पुनीत केरेल्डी, इदरीस पाशा को बेरहमी से मारा, और बिल्किस बानो को जो 15 साल 19 साल से जो जेल में थे उनको क्या है बेल पर लेकर आकर उनको सम्मान किया जा रहा है। सम्मान कौन कर रहे हैं? RSS और बीजेपी के लोग ही कर रहे हैं। जो सेंट्रल में थे और स्टेट में थे वही लोग कर रहे हैं। तो ये लोगों से हमें उम्मीद क्या रख सकते हैं? नहीं रख सकते। तो कांग्रेस गवर्नमेंट बीजेपी से बेजार होकर पूरे लोग क्या करें, कर्नाटक के लोग पूरे अवाम 6-7 करोड़ अवाम क्या है कांग्रेस को लेकर क्या बोलकर कुछ चेंज करेंगे बोल के। कांग्रेस सरकार के दौर में भी ऐसे ही प्रज्वल रेवन्ना का तुम्हें लेकर चलेंगे तो अभी देखेंगे तुम्हें जर्मनी में हुआ, अलग अलग जगह पर बहुत सारी टेक्नोलॉजी फास्ट है। तो दूसरे एंगल्स में जब रहता है तो लेकर आते हैं, मतलब ब्लैक मनी का हो अलग अलग। प्रज्वल रेवन्ना एक मैत्री का एक फुट का MP है बोल के उससे लेकर आने। तो हमारी रिक्वेस्ट क्या है गवर्नमेंट, कर्नाटक गवर्नमेंट से जल्द जो भी फयाज हो या गिरीश हो, प्रवीण हो, सबको क्या है फांसी की सजा देना है। ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.